ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು, ಲ್ಯಾಂಡ್ ಮಾರ್ಕ್ ಡಿಸಿಷನ್ ಆಗಿದೆ ಅಂತ ಹೇಳ್ಬೋದು. ಒಂದು ಹಿಸ್ಟ್ರಿ, ನಾವೇನು ಭಾಳ ವರ್ಷಗಳಿಂದ ಕನಸನ್ನು ಕಾಣ್ತಾ ಇದ್ವಿ, ನಮ್ಮ KGF ಜನ ಪರಿತಪಿಸ್ತಾ ಇದ್ರು, ಅವ್ರ ಬೇಡಿಕೆ ಆಗಿತ್ತು, ಅವ್ರ ಕನಸಾಗಿತ್ತು, ಪ್ರತಿದಿನ ಪರಿತಪಿಸುವಂಥ ಒಂದು ವಾತಾವರಣ ಇತ್ತು. ಅಂಥ ದಿನ ಇವತ್ತು ಕೂಡ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಏನು ಲ್ಯಾಂಡ್ ಮಾರ್ಕ್ ಏನಾಗಿದೆ KGFಗೆ ಅಂತಂದಾಗ ಎಲ್ಲ ಗೌರವಾನ್ವಿತ ಸದಸ್ಯರು, ನಗರಸಭೆ ಸದಸ್ಯರು, ಪತ್ರಿಕೆ ಮಾಧ್ಯಮದವರು. ಯಾಕೆ ಪತ್ರಿಕೆ ಮಾಧ್ಯಮದವ್ರನ್ನ ನಾವು ಗೌರವವಾಗಿ ಸಭ್ಯವಾಗಿ ನಡ್ಕೋಬೇಕಂದ್ರೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇರುತ್ತೆ ಅದ್ರ ಬಗ್ಗೆ ಪದೇ ಪದೇ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ನಾವೆಲ್ಲಾದರೂ ಬೇಜವಾಬ್ದಾರಿ ತೋರಿಸಿದಾಗ ಅವರ ಕಠಿಣ ಪದಗಳನ್ನು ಬಳಸುವಾಗ ಪೆನ್ನನ್ನು ಬಹಳ ಸೂಕ್ಷ್ಮವಾಗಿ ಬಳಸಿ ನಮ್ಮನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ. ತಪ್ಪಲ್ಲ, ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಒಬ್ಬರು ನಡೆಯುವಂಥ ದಾರಿಯಲ್ಲಿ ಅಂದರೆ ಎಡಬೋದು, ಗೊತ್ತೋ ಗೊತ್ತಿಲ್ಲದೋ ತಪ್ಪು ಆಗ್ಬೋದು. ಅಂಥದ್ದು ಆಗಬಾರ್ದು ಕೆಲವೊಂದು ಜವಾಬ್ದಾರಿ ಸ್ಥಾನದಲ್ಲಿರುವಾಗ ಅಂತ ಒಂದು ಮಾಧ್ಯಮ ಬಹಳ ಜವಾಬ್ದಾರಿ ಸ್ಥಾನವನ್ನು ತಗೊಳುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ 199 ಭಾಗ ನನ್ನ ಜೊತೆಯಲ್ಲಿರ್ತಾರೆ, ನನ್ನನ್ನು ತಿದ್ದುವಂಥ ಪ್ರಯತ್ನ ಮಾಡಿದಾಗ ಅದನ್ನು ಅದೇ ರೀತಿ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ, ಪತ್ರಿಕೆ ಮಾಧ್ಯಮ ಮತ್ತು ಅದನ್ನು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗುವಂಥವ್ರದ್ದು ಕೂಡ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರೋರಿಗೆ ಬಹಳ ಗೌರವ ಇದೆ. ಯಾಕೆ ಅಂದರೆ ಸಮಸ್ಯೆ ಏನು, ಆ ಕ್ಷೇತ್ರದಲ್ಲಿ ಸಮಸ್ಯೆ ಏನಿದೆ, ಏನು ಅವಶ್ಯಕತೆ ಇದೆ, ಬೇಡಿಕೆ ಏನಿದೆ, ನಮ್ಮ ಕುಂದುಕೊರತೆಗಳೇನು, ಯಾಕೆ ಕುಂದುಕೊರತೆಗಳಿದೆ ಜಾಸ್ತಿ ಅನ್ನುವಂಥ ವಿಚಾರದಲ್ಲಿ ಹಂತವಾಗಿ ಪದೇ ಪದೇ ಅವರು ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಬೆಳಕು ಚೆಲ್ಲಿದಾಗೇನೆ ನಮ್ಮ ಜವಾಬ್ದಾರಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು, ನಮ್ಮ ಡ್ಯೂಟೀಸ್ ಏನು ಅಂತ ನಮಗೆ ಅರ್ಥ ಆಗೋದು. ಡ್ಯೂಟೀಸ್ ಗೊತ್ತಿದೆಯೋ ಗೊತ್ತಿಲ್ವೋ, 50 ವರ್ಷಗಳ ಕಾಲ ಮೈ ಮರೆತು ಕೂತಿದ್ದಂಥ KGF ಅಲ್ಲಿ ಏನಿದೆ, ಏನು ರಿಸೋರ್ಸಸ್ ಇದೆ, ಏನು ಸಂಪತ್ತಿದೆ ಅನ್ನುವಂಥ ವಿಚಾರವಾಗಿ ತಿಳುವಳಿಕೆನೇ ಇರಲಿಲ್ಲ. ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿರಲಿಲ್ಲ ಜನಪ್ರತಿನಿಧಿಗಳು. ಆದರೆ ಒಂದು ಅವಕಾಶ ಅಂತ ಒಂದು ಹೆಣ್ಮಗುಗೆ ಕೊಟ್ಟರು. ಈ ಮಣ್ಣಲ್ಲಿ ಹುಟ್ಟಿರುವಂಥ ಹೆಣ್ಮಗುಗೆ ಈ ಮಣ್ಣಿನ ಋಣ ತೀರಿಸೋ ಒಂದು ಅವಕಾಶ ದೇವರು ಕೊಟ್ಟಾಗ ನಾನು ಖಂಡಿತವಾಗೂ ಆ ಅವಕಾಶನ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೀನಿ. ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಇವತ್ತು KGF ಅಲ್ಲಿ. ಕೋಲಾರಲ್ಲಿ ನೋಡ್ತಾ ಇದ್ವಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇರುವಂಥದ್ದು, ನರಸಾಪುರದಲ್ಲಿ ನೋಡ್ತಿದ್ವಿ, ವೇಮಗಲಲ್ಲಿ ನೋಡ್ತಿದ್ವಿ. 50 ವರ್ಷಗಳ ಹಿಂದೆ KGF ಅಲ್ಲಿ ಸಾವಿರಾರು ಕುಟುಂಬಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿರುವಂಥ KGF ಅಲ್ಲಿ ಒಂದು ಇಂಡಸ್ಟ್ರಿ ತರಕ್ಕಾಗ್ಲಿಲ್ವಲ್ಲ ಅಂತ ನಾನು ಕಳೆದ 5 ವರ್ಷನೂ ಪರಿತಪಿಸ್ತಾ ಇರಲಿಲ್ಲ, ತಪಸ್ ಮಾಡ್ತಾ ಇದ್ದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಮನವಿ ಮಾಡ್ತಾ ಇದ್ದೆ, ಬೇಡಿಕೆ ಇಡ್ತಾ ಇದ್ದೆ, ಕನ್ವಿನ್ಸ್ ಮಾಡ್ತಾ ಇದ್ದೆ, ಪ್ರಯತ್ನ ಮಾಡ್ತಾ ಇದ್ದೆ, ಸಬ್ಮಿಟ್ ಮಾಡ್ತಾ ಇದ್ದೆ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, KGFಗೆ ಏನು ಅವಶ್ಯಕತೆ ಇದೆ, ನಮ್ಮ ಬೇಡಿಕೆ ಏನು, ನಮ್ಮ ಜನಕ್ಕೆ ಏನು ಬೇಡಿಕೆಗಳಿದಾವೆ ಅನ್ನುವಂಥದ್ರ ಬಗ್ಗೆ ಆಗಿಂದಾಗ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಇಂಡಸ್ಟ್ರೀಸ್ ಸುಮ್ಮನೆ ಬರುತ್ತಾ, ರಿಸೋರ್ಸ್ ಏನಿದೆ ಅಂತ ಕೇಳಿದ್ರು. ರಿಸೋರ್ಸ್ ಏನಿದೆ KGF ಅಲ್ಲಿ ಇಂಡಸ್ಟ್ರೀಸ್ ತರಕ್ಕೆ ಅಂತ. ರಿಸೋರ್ಸ್ ಏನಿದೆ ಅಂತಂದಾಗ ನಮ್ಮಲ್ಲಿ ಏನು ಅವೈಲಬಿಲಿಟಿ ಲ್ಯಾಂಡ್ ಇದೆ ಅಂತ ಹುಡುಕಿದಾಗ ಯಾರು ಕೇಳಿದ್ರು ಮೈನಿಂಗ್ ಲ್ಯಾಂಡ್ ಇದೆ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಏನೂ ಇಲ್ಲ ಅಂತಂದ್ರು. ಹತಾಶ್ಲಾದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ನಾವೊಂದು 2,000 5,000 ಎಕರೆ ಜಾಗ ಯಾವತ್ತಪ್ಪ ತರೋದು, ಮೈನ್ಸ್ದು ತುಂಬ ಡಿಸ್ಪ್ಯೂಟ್ ಇದೆ, ಕೋರ್ಟಲ್ಲಿ ಇಶ್ಯೂ ಸೆಟ್ಲ್ ಆಗೋವರೆಗೂ ನಿಮಗೆ ಜಾಗ ಹಸ್ತಾಂತರ ಆಗಲ್ಲ ಅಂತ ಎಷ್ಟೆಲ್ಲ ಹೇಳಿದ್ರು. ಅದು ಒಂದು 6 ತಿಂಗಳು ವರ್ಷ ಖಂಡಿತ ಅದನ್ನು ಪ್ರಯತ್ನ ಮಾಡಿದ್ವಿ. ಏನು ಪ್ರಯತ್ನ ಮಾಡಿದ್ರು ಅದು ಕೋರ್ಟಲ್ಲಿ ಸೆಟಲ್ಮೆಂಟ್ ಆಗೋವರೆಗೂ ಕೂಡ ಆ ಜಾಗ ಸ್ಟೇಟ್ ಗೌರ್ಮೆಂಟ್ ತಗೊಳಕ್ಕಾಗಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಬಂದ್ವಿ. ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಜಾಗ ಯಾವುದಿದೆ ಅಂತಂದಾಗ ನಾನು ಈ ದಿನದಲ್ಲಿ ಎಷ್ಟು ಜನ DC ಅವ್ರನ್ನ ನಾನು ಆಗಿಂದಾಗ ಸಂಪರ್ಕ ಮಾಡಿದಾಗ ಮೈನ್ಸ್ ಜಾಗ ಎಷ್ಟಿದೆ ಸರ್ವೆ ಮಾಡ್ಕೊಡಕ್ಕಾಗತ್ತಾ, ಮೈನ್ಸ್ ಜಾಗ ಬಿಟ್ಟು ನಮ್ಮ ಸರ್ಕಾರದ ಏನಾದರೂ ಜಾಗ ಇದ್ರೆ ಹುಡ್ಕೊಡುವಂಥ ಪ್ರಯತ್ನ ಮಾಡೋಕ್ಕಾಗತ್ತಾ ಅನ್ನೋವಂಥ ಪ್ರಯತ್ನ ಮಾಡಿದಾಗ ಮಂಜುನಾಥ್ ಅವರು ಇರ್ಬೋದು, DC ಅವರು ಮಂಜುನಾಥ್, ಸೆಲ್ವಕುಮಾರ್ ಅವರು, ಇವತ್ತಿರುವಂಥ DC ಅವರು ಇರ್ಬೋದು, ಇವತ್ತು ಅಕ್ರಮ್ ಪಾಷಾ ಅವರಿದ್ದಾರೆ. ಈ ಥರ 4-5 ಜನ DC ಅವರು ಖಂಡಿತ ಯಾವ ಜಾಗದಲ್ಲಿ ಬಂದು ಕೂತ್ಕೊಂಡ್ರು ಅವರು ನಮ್ಮ KGFಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ದೂರದೃಷ್ಟಿಯಿಂದ DC ಮಂಜುನಾಥ್ ಇರ್ಬೋದು, ಆಮೇಲೆ DC ಅವರು ಸೆಲ್ವಮಣಿ ಇರ್ಬೋದು, ಬರೀ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅವ್ರ ಸಹಕಾರನೇ ಕೊಡಲಿಲ್ಲ. ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಪ್ಲಾಂಟ್ ತರೋವಂಥ ಸಂದರ್ಭದಲ್ಲಿ ನಮ್ಮದೇ ಸರ್ಕಾರ ಇಲ್ಲದೆ ಇದ್ದಾಗ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇದ್ದರೂ ಇಲ್ಲದೆ ಹೋದ್ರು ನಮ್ಗೆ ಆಕ್ಸಿಜನ್ ಪ್ಲಾಂಟ್ ಕೊಡಿಸೋ ಅಂಥದ್ರಲ್ಲಿ KGFನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರು ಬಹಳ ಆಸಕ್ತಿ ವಹಿಸಿದ್ರು, ಜವಾಬ್ದಾರಿಯಿಂದ ನಡ್ಕೊಂಡ್ರು, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸೋವಂಥ ಪ್ರಯತ್ನ ಮಾಡಿದ್ರು. ಯಾಕಂದರೆ ಈ ದಿನ ಅವ್ರನ್ನ ನಾನು ನೆನೆಸ್ದೇ ಹೋದ್ರು ತಪ್ಪಾಗುತ್ತೆ. ಇದು ಒಂದು ಪ್ರಯತ್ನ.
ಇದನ್ನ ನಾನು ಈ ಕಾರ್ಯರೂಪಕ್ಕೆ ತರಬೇಕಂದ್ರೆ ನನ್ನ ದಾರಿಯಲ್ಲಿ ಯಾರ್ಯಾರು ನನ್ನ ದಾರಿಗೆ ಸಹಕಾರವಾಗಿ ನಿಂತಿದ್ದಾರೆ ಅವ್ರನ್ನ ನೆನೆಸದೆ ಹೋದ್ರೆ ಬಹಳ ತಪ್ಪಾಗುತ್ತೆ. ವಿಜಯ್ ಭಾಸ್ಕರ್ ಆದಿಯಾಗಿ ಚೀಫ್ ಸೆಕ್ರೆಟರಿ ಅವರು, ವಂದಿತಾ ಶರ್ಮಾ ಅವ್ರಿಗೂ, ಅಂದ್ರೆ ವಿಜಯ್ ಭಾಸ್ಕರ್ ಅವರು ಇದ್ದಾಗ ನಾನು ಇದು ಒಂದು ಪ್ರಯತ್ನ ಮಾಡಿದ್ದು. ಅವರು ಚೀಫ್ ಸೆಕ್ರೆಟರಿ ಅವರು, ಅವರಿಗೆ ಸಿಎಂಗೆ ಎಷ್ಟು ಅಧಿಕಾರ ಇರುತ್ತೆ ಅಷ್ಟೇ ಅಧಿಕಾರ ಅವ್ರಿಗಿರುತ್ತೆ. ಅಫಿಷಿಯಲ್ ಆಗಿ ಎಲ್ಲ IAS ಆಫೀಸರ್ಸು, ಪ್ರಿನ್ಸಿಪಲ್ ಸೆಕ್ರೆಟರೀಸು ಎಲ್ಲ ಅವ್ರ ಕಂಟ್ರೋಲ್ಗೆ ಬರ್ತಾರೆ. ಯಾರು? ಚೀಫ್ ಸೆಕ್ರೆಟರಿ ಅವ್ರ ಕಂಟ್ರೋಲ್ಗೆ ಬರ್ತಾರೆ. ಏನೇ ಸಮಸ್ಯೆ ಬಂದಾಗ ನಾವು ಅಫಿಷಿಯಲ್ ಆಗಿರುವಂತ ವಿಚಾರ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡುವಂಥದ್ದು, ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮುಖಾಂತರನೇ ನಾವು ಮಾಡಬೇಕಾಗತ್ತೆ. ನೇರವಾಗಿ ನಾವು ಮಾಡೋಕ್ಕಾಗಲ್ಲ. ಅವ್ರ ಮುಖಾಂತರ ಮಾಡಿದ್ರೆ ವೆಯ್ಟೇಜ್ ಇರುತ್ತೆ. ಯಾಕೆ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದೇ ಒಂದು ನಮ್ಮ ರಾಜ್ಯ ಸರ್ಕಾರದ ಲೆಟರ್ಸ್ನ ಕರೆಸ್ಪಾಂಡೆನ್ಸ್ ಮಾಡಬೇಕು ಅಂದರೆ, ಪ್ರಾಬ್ಲಮ್ಸ್ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದರೆ, ಏನು ಇಶ್ಯೂಸ್ ಇದಾವೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಅಂದರೆ, ನನ್ನ ಲೆಟರ್ ಜೊತೆ ಚೀಫ್ ಸೆಕ್ರೆಟರಿ ಅವರ ಲೆಟರ್ ಎನ್ಕ್ಲೋಸ್ ಮಾಡಿದಾಗ ಅದಕ್ಕೆ ವೆಯ್ಟೇಜ್ ಇರುತ್ತೆ. ಸೊ ಆ ಒಂದು ಪ್ರಯತ್ನ ನಾನು ಮೈನ್ಸ್ ಲ್ಯಾಂಡ್ ತಗೊಳ್ಳೋವಂಥ ಪ್ರಯತ್ನದಲ್ಲಿ ನಾನು ಮಾಡ್ತಾ ಇದ್ದಾಗ ನನಗೆ ಅನುಭವಕ್ಕೆ ಬಂತು ಹೇಗೆ ಅಂತ. ಆ ಸಂದರ್ಭದಲ್ಲಿ ಮೈನ್ಸ್ ಲ್ಯಾಂಡ್ನ ನಾವು ಡ್ರೋನ್ ಸರ್ವೆ ಮಾಡಿದಾಗ ರಾಜ್ಯ ಸರ್ಕಾರದ ಜಾಗ ಎಲ್ಲಿದೆ, ಆಮೇಲೆ ಆ ಬೆಮೆಲ್ಗೆ ಕೊಟ್ಟಿರುವಂಥ ಜಾಗ ಯಾವುದು ಅಂತ ಹುಡುಕುವಂಥದ್ರಲ್ಲಿ ಯಶಸ್ವಿ ಆಗ್ತೀವಿ. ಅವರಲ್ಲಿ ಎಕ್ಸಸ್ ಲ್ಯಾಂಡ್ ಏನಿದೆ ಅದನ್ನ ಅವರು ಆಕ್ಷನ್ ಮಾಡಬೇಕು ಅನ್ನುವಂಥ ಯೋಚನೆಗೆ ಬಂದಾಗ ಅವ್ರು ಪೇಪರ್ಸ್ ಹುಡುಕ್ದಾಗ ಆಗ ಗೊತ್ತಾಗತ್ತೆ ಅದು ಅವ್ರು ಯಾರಿಗೂ ಸೇಲ್ ಡೀಡ್ ಮಾಡಿಕೊಡೋಕ್ಕಾಗಲ್ಲ. ಅದು ಸರ್ಕಾರ ಅವ್ರಿಗೆ ಕೆಲವೊಂದು ಕಂಡೀಷನ್ಸ್ ಹಾಕಿ 1964 ಅವರಿಗೆ ಈ ಥರ ಕಂಡೀಷನ್ಸ್ ಹಾಕಿ 1800 ಅಥವಾ 1900 ಏಕರ್ಸ್ನ ಅವರಿಗೆ 20 years ಅಲ್ಲೋ ಅಥವಾ 10 years ಅಲ್ಲೋ ನೀವು ಇಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಜಾಗ ಏನಾದರೂ ನೀವು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಯಾವ ಪರ್ಪಸ್ಗೆ ಕೊಟ್ಟಿದೆ ಅದು ವಾಪಸ್ ತಗೊಳ್ಳೋದಕ್ಕೆ ಅನ್ಕಂಡೀಷನಲ್ ಆಗಿ ವಾಪಸ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಅದು ಹಾಕಿರ್ತಾರೆ. ಅವಾಗ ಆ ಜಾಗನವರು ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಡುವಂಥ ಪ್ರಕ್ರಿಯೆಯಲ್ಲಿ ಯಾಕೆ ನಾನು ಈ 3-4 ಜನ DC ಅವ್ರ ಹೆಸರು ಹೇಳಿದೆ ಅಂದರೆ, ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಪದೇ ಭೇಟಿ ಆದಾಗ, ಬಿಡಿ ಮೇಡಮ್ ನಮ್ಮ ರಾಜ್ಯ ಸರ್ಕಾರದ್ದೇ ಜಾಗ ಇದೆ, 1000 acres ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ, ನೀವು ನಿರಾಶರಾಗಬೇಡಿ, ನಾವು ಎಲ್ಲ ಪ್ರಯತ್ನ ಮಾಡಿ ನಮ್ಮಲ್ಲಿರುವಂಥ ರಿಸೋರ್ಸಸ್ನ ಫಸ್ಟ್ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತಂದಾಗ ನಮ್ಗೆ ಇದೊಂದು 993 acres ಇರುವಂಥ ಒಂದು ಅಸೆಟ್ ಗೊತ್ತಾಗುತ್ತೆ ರಾಜ್ಯ ಸರ್ಕಾರದ್ದು. ಸರ್ಕಾರ ಇದಕ್ಕೆ ಏನು ಬಂಡವಾಳ ಹಾಕುವಂಥದ್ದಿರಲ್ಲ, ಅಂದರೆ ಇನ್ವೆಸ್ಟ್ ಮಾಡುವಂಥದ್ದಿರಲ್ಲ. ಸರ್ಕಾರದ ಓನ್ ಲ್ಯಾಂಡ್ ಆಗಿರೋದ್ರಿಂದ ವಾಪಸ್ ತಗೊಂಡು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಮಾಡ್ಬೋದು ಅನ್ನೋವಂಥ ಒಂದು ಕನಸು ಕಂಡಿದ್ದು ಆ ಒಂದು ಸಂದರ್ಭದಲ್ಲಿ ಮಾತ್ರ. ಏನು ರಿಸೋರ್ಸಸ್ ಇದೆ ಅಂತಂದಾಗ, ನಮ್ಮಲ್ಲಿ ಏನು ರಿಸೋರ್ಸಸ್ ಇದೆ ಇಂಡಸ್ಟ್ರೀಸ್ ತರಕ್ಕೆ ಅಂತ ನನ್ನಲ್ಲಿ ಪ್ರಶ್ನೆ ಮಾಡ್ಕೊಂಡಾಗ ಎಲ್ಲಿ ಕೇಳಿದ್ರು ಮೈನ್ಸ್ ಲ್ಯಾಂಡ್ ಅಂತ ಹೇಳ್ತಿದ್ರು. ಎಲ್ಲಿ ಕೇಳಿದ್ರು ಕೂಡ DC ಅವ್ರ ಸಹಾಯದಿಂದ ಸರ್ವೆ ಮಾಡಿದಾಗ, ಮತ್ತೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟ್ಸ್ನ ಎಲ್ಲ ಹುಡುಕಿ ಇದೆಯಾ ನಿಜಾನ ಎಲ್ಲ ಬಳಕೆ ಆಗಿಲ್ವಾ ಅಂತಂದಾಗ ನಮಗೆ ಕರೆಕ್ಟಾಗಿ 973 acres ಉಳಿಕೆ ಇದೆ ಅಂತ DC ಅವರ ಆದೇಶದ ಮೇಲೆ, ಅವರ ಸಹಕಾರದ ಮೇಲೆ ಇಲ್ಲಿರುವಂಥ ತಹಸೀಲ್ದಾರ್ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, RA ಇರ್ಬೋದು, ಹುಡುಕಿದಾಗ ನಮಗೆ 973 acres ಅವೈಲಬಿಲಿಟಿ, ಲ್ಯಾಂಡ್ ಅವೈಲಬಿಲಿಟಿ ಅಂದರೆ ಬೆಮೆಲ್ ಅವ್ರು ಯುಟಿಲೈಸ್ ಮಾಡದೆ ಉಳ್ಕೊಂಡಿರುವಂಥದ್ದು 55 ವರ್ಷದಿಂದನೂ ಹಾಗೆ ಇದೆ ಅನ್ನುವಂಥ ಸತ್ಯ, ಕರಾಳವಾಗಿರುವಂಥ ಸತ್ಯ. ಎಷ್ಟು ಕಾಳಜಿ ಇರಬೇಕು ಊರಿನ ಬಗ್ಗೆ, ಯಾವುದು ನಮ್ಮ ಜವಾಬ್ದಾರಿ, ನಮ್ಮ ಶ್ರದ್ಧೆ ಏನು, ನಾವು ದೂರದೃಷ್ಟಿ ಏನು ಅನ್ನುವಂಥದ್ದು ಇದರಲ್ಲಿ ಅರ್ಥ ಆಗುತ್ತೆ. ಸೊ ನಾವು ಅದನ್ನು ಹುಡ್ಕುವಂಥದ್ರಲ್ಲಿ ಯಶಸ್ವಿ ಆದ್ವಿ. ನಮಗೆ ಆವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಸಹಕಾರವಾಗಿ ಎಲ್ಲ ಸಂದರ್ಭದಲ್ಲೂ ನಿಂತು, ಎಲ್ಲರೂ ಅಲ್ಲ ಕೆಲವೊಂದು ಜನ ದೂರದೃಷ್ಟಿ ಇರುವಂಥವ್ರು, ಬಡವ್ರ ಪರವಾಗಿ, ನಮ್ಮ ತಾಲೂಕಲ್ಲಿರುವಂಥ ಕಾರ್ಮಿಕರ ಪರವಾಗಿ ಯಾರಿಗ ದೂರದೃಷ್ಟಿ ಇತ್ತು ಅವರು ನಮ್ಮ ಜೊತೆ ಕಳಕಳಿಯಿಂದ ನಡ್ಕೊಂಡ್ರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಪ್ರಯತ್ನ ಮಾಡಿದ್ದು 2018-19 ನಾನು ಪ್ರಯತ್ನ ಮಾಡಿದ್ದೆ. ಆ ಪ್ರಯತ್ನ ಇವತ್ತವರೆಗೂ ನಾನು ನಿಲ್ಲಿಸಲಿಲ್ಲ. ಈ ಕ್ಷಣದವರೆಗೂ, ನಿನ್ನೆ ಸಂಜೆವರೆಗೂ ಕೂಡ ನಾನು ನಿಲ್ಲಿಸಲಿಲ್ಲ. ಆ ಜಾಗನ ಪದೇ ನಮ್ಮ ಸರ್ಕಾರ ಇರಲಿ ಇಲ್ಲದೆ ಹೋಗ್ಲಿ ನಾನು ಪ್ರಸ್ತಾವನೆ ಕೊಡ್ತಾ ಇದ್ದೆ. ಏನು ಅವೈಲೇಬಲ್ ಲ್ಯಾಂಡ್ ಇದೆ ಬೆಮೆಲಿಂದ ವಾಪಸ್ ತಗೊಂಡಿರೋದು ಅದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು, ಇಂಡಸ್ಟ್ರೀಸ್ ಬರಬೇಕು. KGF ಅಲ್ಲಿ ಪ್ರತಿದಿನ ಬೆಳಗ್ಗೆ ಆದರೆ 15,000 to 20,000 ಜನ ತಮ್ಮ ಜೀವನನ
ತಮ್ಮ ಜೀವನಕ್ಕೋಸ್ಕರ ಬೇರೆ ಊರುಗಳಲ್ಲಿ ಹೋಗಿ ಕಷ್ಟಪಡ್ತಾ ಇದ್ದಾರೆ. ಅವ್ರ ಕುಟುಂಬನ ಪೋಷಣೆ ಮಾಡೋದಕ್ಕೋಸ್ಕರ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಹೋಗ್ತಾ ಇದ್ದಾರೆ, ಲೈವ್ಲಿಹುಡ್ಗೋಸ್ಕರ ಹೋಗ್ತಾ ಇದ್ದಾರೆ, ತುಂಬಾ ಸ್ವಾಭಿಮಾನವಾಗಿ ತಮ್ಮ ಕುಟುಂಬನ ಪೋಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಈ ಕಷ್ಟಗಳಿಂದ ದೂರ ಇರ್ಬೇಕಂದ್ರೆ ಈ ಜಾಗನ ಬೇರೆ ಯಾವುದೇ ಪರ್ಪಸ್ ಯುಟಿಲೈಸ್ ಮಾಡೋಂಗಿಲ್ಲ, ಹೌಸಿಂಗ್ ಯುಟಿಲೈಸ್ ಮಾಡೋಂಗಿಲ್ಲ, ಬೇರೆ ಏನೇನಕ್ಕೋ ಸ್ಕೀಮ್ ಯುಟಿಲೈಸ್ ಮಾಡ್ತಾರೆ. ಯುಟಿಲೈಸ್ ಮಾಡಕೂಡ್ದು ಅಂತ ಅಡ್ಡ ಮಾಡಿಕೊಂಡು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿ ಅಂತ ಅವತ್ತು ಆ ಪ್ರಪೋಸಲ್ ತಗೊಂಡೆ. ಮಿಕ್ಕಿದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, DC ಅವ್ರು ಏನಿರ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅವ್ರ ಕಡೆಯಿಂದನೂ ಒಂದು ಪ್ರಪೋಸಲ್ ಕೊಡಿಸ್ಬೇಕು. ಯಾಕೆ KGF ಜಾಗ ಇಂಡಸ್ಟ್ರೀಸ್ ಬರಕ್ಕೆ ಯೋಗ್ಯವಾಗಿದೆ, ನಾಳೆ ಇಂಡಸ್ಟ್ರೀಸ್ ಈ ಜಾಗದಲ್ಲಿ ಬರ್ಬೋದು, ಯಾಕೆ ಇದು ಯೋಗ್ಯವಾಗಿದೆ ಅನ್ನುವಂತ ಒಂದು ಅವರು ಕೂಡ ಒಂದು ಪರಿಚಯ ಅಂದ್ರೆ ಒಂದು ಬ್ರೀಫ್ ನೋಟ್ ಕೊಡ್ಬೇಕಾಗತ್ತೆ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ. ಅವಾಗ ಪದೇ ಪದೇ ಯಾವೇ DC ಬಂದ್ರು ಆ ಜಾಗದಲ್ಲಿ KGF ಕೂಡ ಇಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡೋದಕ್ಕೆ ಯೋಗ್ಯವಾಗಿದೆ. ಯಾಕೆ ಅಂದ್ರೆ 3 ಸ್ಟೇಟ್ಸ್ಗೆ ಕನೆಕ್ಟಿವಿಟಿ ಇದೆ. ಬ್ಯಾಂಗ್ಳೂರ್ ಟು ಚೆನ್ನೈ ಅದು ಒಂದು ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಬಂದಿದೆ, ಬ್ಯಾಂಗ್ಳೂರ್ ಟು ಚೆನ್ನೈ. ಅದಾದ್ಮೇಲೆ ಚೆನ್ನೈ ಪೋರ್ಟ್ 230 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದ್ರಿಂದ 2 hours ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ಬ್ಯಾಂಗ್ಳೂರಿಂದ ಏರ್ಪೋರ್ಟ್ಗೆ ಎಷ್ಟು ಟೈಮಲ್ಲಿ ಟ್ರಾವೆಲ್ ಮಾಡ್ತೀವಿ, ಬ್ಯಾಂಗ್ಳೂರಿಂದ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಏನ್ ಟೈಮ್ ಬೇಕೋ ಅದೇ KGF ಇಂದ ಚೆನ್ನೈಗೆ ಹೋಗ್ಬೇಕಂದ್ರೆ ಅಷ್ಟೇ ಟೈಮಲ್ಲಿ ನಾವು ರೀಚ್ ಆಗ್ತೀವಿ, ಅಷ್ಟೇ ಟೈಮಲ್ಲಿ ಏರ್ಪೋರ್ಟ್ಗೂ ರೀಚ್ ಆಗ್ತೀವಿ. ನಾವು ಚೆನ್ನೈಗೆ ಅಲ್ಲ, ಏರ್ಪೋರ್ಟ್ ಕೂಡ ನಾವು ರೀಚ್ ಆಗ್ತೀವಿ. ಆ ಕನೆಕ್ಟಿವಿಟಿ ನಮ್ಮಲ್ಲಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋವಂಥದ್ದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ, ಎಜುಕೇಟ್ ಮಾಡಿದ್ವಿ ಸರ್ಕಾರಕ್ಕೆ. ನಮ್ಮೂರಿಗೆ ಏನ್ ಸಮಸ್ಯೆ ಇದೆ, ಏನ್ ಬೇಡಿಕೆ ಇದೆ, ಏನ್ ಬೇಕು ಬೇಡ ಅಂತಾನೆ ಮಾತಾಡಿದ್ರೆ ಯಾರು ಅರ್ಥ ಮಾಡ್ಕೊಂತಾರೆ? ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವರೇ ಊಹೆ ಮಾಡ್ಕೊಂಡು ಏನು ಕೊಡಕ್ಕೂ ಆಗಲ್ಲ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಬೇಕು ಇದು ಅಂತ ಅನ್ನೋವಂಥದ್ದನ್ನ ಪ್ರಯತ್ನ ಮಾಡಬೇಕು. ಬಹಳ ದಿನಗಳ ಕನಸಾಗಿತ್ತು ನಂದು, ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು, ನಾನು ಅಧಿಕಾರದಲ್ಲಿ ಇದ್ದಾಗ ಇಂಡಸ್ಟ್ರೀಸ್ ತರಬೇಕು KGFಗೆ ಅನ್ನೋವಂಥದ್ದು ಇನ್ನೂ ಕನಸು ನನ್ ದೊಡ್ಡದಾಗಿತ್ತು. ಯಾವಾಗ ನಾನು ಆ ದೇವ್ರ ಕೆಲಸ ಪ್ರಯತ್ನ ಮಾಡಿದೆ, ರಾಜಗೋಪುರದ್ದು ಮನಸ್ಸಿಂದ ನಾನು ಪ್ರಯತ್ನ ಮಾಡಿದೆ, ದೇವ್ರ ಕೆಲಸ ಗೊತ್ತಲ್ಲ, ಅದೊಂದು ನಿನ್ನೆ ನನಗೆ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು ನನಗೆ ಇತಿಹಾಸ, ಲ್ಯಾಂಡ್ ಮಾರ್ಕ್, ಹಿಸ್ಟ್ರಿ ಇಟ್. ನಿನ್ನೆ ಗೆಜೆಟ್ ನೋಟಿಫಿಕೇಶನ್ ಆಗಿರೋದು KGF ಅಲ್ಲಿ ಇರುವಂತ 668 acres ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಡಿಕ್ಲೇರ್ ಮಾಡಿ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಹಾಕಿ KADBಗೆ ಹಸ್ತಾಂತರ ಮಾಡಿ KADB ಅವರು 50% ಆಫ್ ದ ಕಾಸ್ಟ್, ಇವತ್ತೇನು ಕಾಸ್ಟ್ ಇದೆ ರೆವಿನ್ಯೂ ಕಾಸ್ಟ್, ಅದ್ರ 50% ದುಡ್ಡು ಕಟ್ಟಿ ಅದನ್ನ ಲ್ಯಾಂಡ್ ಅವ್ರು ಹಸ್ತಾಂತರ ಮಾಡ್ಕೊಂತಾರೆ. ಮತ್ತೆ KADB ಅವರು ಒಂದೊಂದು ಸ್ಟೇಜ್ ಅವ್ರ ಹಂತದಲ್ಲಿ ಟೆಂಡರ್ ನೋಟಿಫಿಕೇಶನ್ ಮಾಡಿ ದೊಡ್ಡದು PPP ಮಾಡೆಲ್ ಅಲ್ಲಿ ಆ 668 acres ಆಲ್ಮೋಸ್ಟ್ 670 acres ನ ಡೆವಲಪ್ ಮಾಡೋದಕ್ಕೆ ಟೆಂಡರ್ ನ ಕರೀತಾರೆ. 6 months ಅಲ್ಲಿ ಡೆವಲಪ್ ಮಾಡ್ತಾರೆ. 6 to 8, 10 months ಅಲ್ಲಿ ಡೆವಲಪ್ ಮಾಡಿ ಇಂಡಸ್ಟ್ರಿಯಲಿಸ್ಟ್ಗೆ ಆ ಜಾಗನ ಅಲೋಕೇಟ್ ಮಾಡ್ತಾರೆ. ಅವ್ರ ಹತ್ರ 1000 ಇಂಡಸ್ಟ್ರಿಯಲಿಸ್ಟ್ ಲಿಸ್ಟ್ ಇರುತ್ತೆ, ಜಾಗ ಬೇಕು ನಮ್ಗೆ, ಇಂಥ ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ಜಾಗ ಬೇಕು. 5 acres ಇಂದ 500 acres ವರ್ಗೂ ಕೇಳೋವಂಥ ಕಂಪನೀಸು ಲಿಸ್ಟ್ ಮಾಡಿರ್ತಾರೆ. ಟಾಟಾ ಕಂಪನಿ, ವಿಸ್ಟರ್ನ್ ಕಂಪನಿ, ಜಪಾನೀಸ್ ಕಂಪನಿ, ಆ ಥರ ಚೈನಾ ಕಂಪನಿ, ಯಾವ್ಯಾವ ಬೇಸ್ಡ್ ಕಂಪನೀಸು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಆ ಜಾಗದಲ್ಲಿ ಬಂದು ರಿಜಿಸ್ಟರ್ ಮಾಡಿರ್ತಾರೆ. ನಮ್ಗೆ ಜಾಗ ಬೇಕು, ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೀವಿ. ಎಷ್ಟಂದ್ರೆ 10 crores ಇಂದ 5,000 crores 10,000 crores ವರ್ಗೂ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ದು ಅಡ್ರೆಸ್ಸು, ಅವ್ರ ರಿಕ್ವೈರ್ಮೆಂಟ್ಸು, ಅವ್ರಿಗೆ ಲ್ಯಾಂಡ್ ಏನ್ ಬೇಕಾಗಿದೆ, ಫೆಸಿಲಿಟೀಸ್ ಏನ್ ಬೇಕಾಗಿದೆ ಅಂತ ಅದನ್ನೆಲ್ಲ ರಿಜಿಸ್ಟರ್ ಮಾಡ್ತಾರೆ. ಎಲ್ಲಿ? KADB ಅಲ್ಲಿ. ಇಂಡಸ್ಟ್ರಿಯಲ್ ಟೌನ್ಶಿಪ್ ನ ಯಾರು ಡೆವಲಪ್ ಮಾಡ್ತಾ ಇರ್ತಾರೆ, ಇಂಡಸ್ಟ್ರಿಯಲ್ ಟೌನ್ಶಿಪ್ ಜಾಗ ಎಲ್ಲಿ ಡೆವಲಪ್ ಮಾಡ್ತಾ ಇರ್ತಾರೆ ಆ ಜಾಗದಲ್ಲೆಲ್ಲ ನಮಗ್ ಜಾಗ ಬೇಕು, ನಮಗ್ ಜಾಗ ಬೇಕು ಹಾಗೆ ಕೇಳಲ್ಲ, ಅವ್ರದ್ದು ರಿಜಿಸ್ಟರ್ ಮಾಡ್ತಾರೆ. ನಾವು ಈ ಕಂಪನಿ, ಈ ಬೇಸ್ಡ್ ಕಂಪನಿ, ನಮ್ಮ ಕಂಪನಿ ಬೇರೆ ಕಂಟ್ರೀಸ್ ಅಲ್ಲಿ ಇದೆ, ನಾವೊಂದು ಇಂಡಿಯಾ ಅಲ್ಲಿ ಮಾಡ್ಬೇಕು, ಇಂಡಿಯಾ ಅಲ್ಲಿ ನಾವು ಕರ್ನಾಟಕ ಅಲ್ಲಿ ಮಾಡ್ಬೇಕು, ಕರ್ನಾಟಕ ಅಲ್ಲಿ ಮಾಡ್ಬೇಕಂದ್ರೆ ನಮ್ಗೆ ಜಾಗ ಎಲ್ಲಿ ಬೇಕು? ಯಾರು ಬೆಂಗಳೂರಲ್ಲಿ ಜಾಗ ಬೇಕು ಅಂತ ಕೇಳ್ತಾ ಇಲ್ಲ, ಬ್ಯಾಂಗ್ಳೂರಲ್ಲಿ ಜಾಗ ಬೇಕು ಅಂತ ಕೇಳ್ತಾ ಇಲ್ಲ. ಅರ್ಥ ಆಯ್ತಾ? ಇನ್ನೂ ಕೆಲವೊಂದು ಕಂಪನೀಸ್ ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ದೊಡ್ಡ ಕಂಪನೀಸೇ ಮಾಡಬೇಕು ಅಂತ ಅಂದ್ಬಿಟ್ಟು. ಎಲೆಕ್ಟ್ರಿಕ್ ಮೂವಬಲ್ ಮೋಟರ್ಸು ಅದೇನು ನನಗೂ ಸರಿಯಾಗಿ ಗೊತ್ತಿಲ್ಲ, ಅದು ತೆಲಂಗಾಣಗೆ ಹೋಗಿದ್ದು ತಿರ್ಗಾ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಿದೆ. ನಾನು ನೆಕ್ಸ್ಟ್ ಅಂತ ಪ್ರಪೋಸಲ್ ಏನಾದರೂ KGF ಬರ್ತಾ ಇದೆ ಅಂತ ನನಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಲ್ವಕುಮಾರ್ ಅವರು ಒಂದು 2-3 months ಅಲ್ಲಿ ಲಿಸ್ಟ್ ಕೊಡ್ತೀನಿ, ಯಾವ್ಯಾವ ಬೇಸ್ಡ್ ಕಂಪನೀಸ್ ಬರುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ಅವ್ರದ್ದು ಟೆಂಡರ್ ನೋಟಿಫಿಕೇಶನ್ ಮಾಡಿ ಆ ಏರಿಯಾ ಎಲ್ಲ ಡೆವಲಪ್ ಮಾಡುವಂಥ ಪ್ರೊಸೀಜರ್ಸ್ ಇರುತ್ತೆ. ಅಂದರೆ ದಟ್ ಈಸ್ ಅ ಪಾರ್ಟ್ ಆಫ್ ಇಲಾಖೆ KADB ಇರುತ್ತೆ. ಸೊ ಇಂಥದ್ದು ಎಲ್ಲಾನು ಕೂಡ ಇದು ಹಿಸ್ಟ್ರಿ, ಇದು KGFಗೆ ಹಿಸ್ಟ್ರಿ. KGF ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ,
ಮತ್ತು ಎಷ್ಟೋ ಜನ ವಿದ್ಯಾವಂತರು ನಮ್ಮ ಜಾಗದಲ್ಲಿ ರೆಸ್ಯೂಮ್ ಎತ್ಕೊಂಡು ಕಂಪ್ನೀಸ್ಗೆ ಬಂದು ನಮಗೊಂದು ಜಾಬ್ ಆಪರ್ಚುನಿಟಿ ಬೇಕು ಅಂತ ಹುಡ್ಕೊಂಬರೋವಂಥ ವಾತಾವರಣ KGF ಅಲ್ಲಿ ಆಗ್ತಾ ಇದೆ. ಅಟ್ಲೀಸ್ಟ್ ಈ 700 acres ಇವತ್ತು ನಾವು ಏನು ರಿಸರ್ವ್ ಮಾಡಿದ್ದೀವಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅಥವಾ ಸರ್ಕಾರ ರಿಸರ್ವ್ ಮಾಡಿದೆ, ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು, ಕೋಟಿ ನಮನಗಳು ನನ್ನ KGF ಜನತೆಯ ಪರವಾಗಿ. ಉದ್ಯೋಗಕ್ಕೋಸ್ಕರ ತುಂಬ ಒದ್ದಾಡಿದ್ದೀವಿ, ತುಂಬ ಸ್ವಾಭಿಮಾನವಾಗಿ ಬದುಕುವಂಥ ಪ್ರತಿಯೊಂದು ಕುಟುಂಬನೂ ಕೂಡ ಇದೊಂದು ನಿರೀಕ್ಷೆ ಮಾಡ್ತಾ ಇತ್ತು, KGF ಅಲ್ಲಿ ಒಂದು ಕಂಪನಿ ಬರಲಿ, ಇಂಡಸ್ಟ್ರಿ ಬರಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಬರಲಿ, IT ಕಂಪನೀಸ್ ಬರಲಿ, ಸಾಫ್ಟ್ವೇರ್ ಕಂಪನೀಸ್ ಬರಲಿ ಅಂತ. 100 acres ಅಲ್ಲೇ 10,000 to 20,000 ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಅವ್ರ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಯಾರು ಡೆವಲಪ್ ಮಾಡ್ತಾರೆ 100 acres ಅಲ್ಲಿ, ಸೇ ಅಬೌಟ್ 100 acres ಒಬ್ಬರಿಗೆ ನಾವು ಕೊಟ್ಟಿದ್ದೀವಿ ಅಂತಂದರೆ ಆಲ್ಮೋಸ್ಟ್ 10,000 ಅಂದರೆ 2-3 ರೀತಿಯಲ್ಲಿ, ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋದು ಒಂದು ರೀತಿ, ಡೈರೆಕ್ಟ್ ಇಂಡೈರೆಕ್ಟ್ ಪ್ಲೇಸ್ಮೆಂಟ್ಸ್ ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋಕ್ಕೆ ಆಗುತ್ತೆ ಅಂತ ಒಂದು ಅನಾಲಿಸಿಸ್ ಹೇಳ್ತಾ ಇದ್ದಾರೆ. ಈ ಜಾಗದಲ್ಲೂ ಕೂಡ ಇಷ್ಟು 1000 ಜನಕ್ಕೆ ಉದ್ಯೋಗ ಕೊಡ್ಬೋದು ಅಂತ ಒಂದು ಅನಾಲಿಸಿಸ್ ಸರ್ವೆ ಮಾಡಿದ್ದಾರೆ. ಸೊ ಅದನ್ನ ಡೆವಲಪ್ ಮಾಡ್ತಾ ಮಾಡ್ತಾ ಕಂಪನೀಸ್ಗೆ ಕೊಡುವಂಥ ಸಂದರ್ಭದಲ್ಲಿ ನೀವು ನೋಡ್ತೀರಾ. ಇದು ಒಂದು ಹಿಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. KGF ಬಹಳ ವರ್ಷಗಳ ನಿರೀಕ್ಷೆ, ಕನಸು, ತಪಸ್ಸು ಇದಾಗಿತ್ತು. ಅದು ಒಂದು ಹೆಮ್ಮೆ ನನಗಿದೆ. ಅದು ನಿನ್ನೆ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಕರ್ನಾಟಕ ರಾಜ್ಯ ಪತ್ರ ಮೇಲೆ ಇದೆ ನೋಡಿ, ಗುರುವಾರ 14th ಮಾರ್ಚ್ ಗೆಜೆಟ್ ನೋಟಿಫಿಕೇಶನ್ ಯಾವತ್ತಾಗಿದೆ ನೋಡಿ. ಇದೊಂದು ಖುಷಿ ಯಾಕಾಯ್ತಂದ್ರೆ ನಾನು ದೇವ್ರ ಕೆಲಸನ ಅದೊಂದು ದೈವಿ ಸಂಕಲ್ಪ ಅನ್ಕೊಂಡು ನಿಮ್ಮೆಲ್ಲರನ್ನೂ ಕರೆದು ನನ್ನ ಮನಸ್ಸಿಂದ ಅಂದ್ರೆ ತುಂಬ ಮನಸ್ಸಿಂದ ನಾನು ದೇವ್ರ ಕೆಲಸ ಮಾಡ್ದಂಗೆ ನನ್ಗೆ ಅನ್ನಿಸ್ತಾ ಇತ್ತು. ಯಾವತ್ತು ನಾನು ಇದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ, ದೇವರು ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಷ್ಟಗಳಿಂದನೂ ಪಾರ್ ಮಾಡ್ತಾರೆ ಅಂತ. ಇದೇ ಒಂದು ನಾವು ಬಜೆಟ್ ಅಲ್ಲಿ ನೋಟಿಫಿಕೇಶನ್ ಆಯ್ತು, ದ ಪ್ರೋಸೆಸ್ ಶುರು ಆಯ್ತು, ಸರ್ವೆ ಆಯ್ತು, ಆಮೇಲೆ ಎಲ್ಲೆಲ್ಲಿದೆ ಜಾಗ ಅದು ಸರ್ವೆ ಮಾಡೋದು, ಮಾರ್ಕಿಂಗ್ ಮಾಡೋದು, ಇಂಥದ್ದೆಲ್ಲ ಪ್ರೋಸೆಸ್ ಆಯ್ತು. ಗೆಜೆಟ್ ನೋಟಿಫಿಕೇಶನ್ ಆಗ್ಲಿಲ್ಲ. ಅದು ಒಂದು ನಂಗೆ ಸೆಂಟಿಮೆಂಟ್ ಆಗ್ತಾನೆ ಇದೆ. ನಾನು ಒಂದು ಸ್ಯಾಟರ್ಡೆ ಮುಂಚೆ ನಾನು ದೇವ್ರ ಕೆಲಸ ಅಂತ ಮಾಡಿದೆ ನೋಡಿ, ನಾಳೆ ಸ್ಯಾಟರ್ಡೆ ಮುಂಚೆ ದೇವ್ರ ಇದೊಂದು ಶಕ್ತಿ ಇದೆ, ದೇವ್ರ ಶಕ್ತಿ ಏನಿದೆ ಅಂತ ನನಗೆ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೊಂದು ನಂಬಿಕೆ ನನಗೆ ಬಹಳ ದಿನದಿಂದ ಇದೆ. ಯಾರು ನನ್ನನ್ನು ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಬೇಜಾರು ಮಾಡಿದ್ರು, ನನ್ನನ್ನು ಎಷ್ಟು ಹ್ಯೂಮಿಲಿಯೇಟ್ ಮಾಡಿದ್ರು, ಫ್ರಸ್ಟ್ರೇಟ್ ಮಾಡಿದ್ರು, ನಾನು ತಿರುಗಿ ನೋಡ್ತಾ ಇರಲಿಲ್ಲ. ನಾನು ನನ್ನ ಕ್ಷೇತ್ರ ಜನಕ್ಕೆ ನಾನು ಎಷ್ಟು ಆಸ್ತಿ ಆಗ್ತೀನಿ, ನನ್ನ ನೋವು ಮರೆತು ನನಗಿಂತ ತುಂಬಾ ನೋವು ತಿನ್ನೋರು ನೋವೇ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಬೇಕು. ಯಾಕಂದ್ರೆ ದೇವ್ರು ನನ್ನನ್ನು ಆ ಜಾಗದಲ್ಲಿ ಕೂರಿಸಿದ್ದಾರೆ ಅಂತ ಒಂದು ಕ್ಷಣ ನಾನು ಫೇಲ್ಯೂರ್ ಆಗ್ತಿರ್ಲಿಲ್ಲ. ಇದ್ರ ಹಿಂದೆನೂ ಕೂಡ ಕಾಣದ ಒಂದು ಶಕ್ತಿ ಇದೆ. ಇಷ್ಟು ಕೆಲಸ ನನ್ನ ಇಷ್ಟು ಗಟ್ಟಿಯಾಗಿ ಈ ಟೈಮ್ ಲಿಮಿಟ್ ಅಲ್ಲಿ ಮಾಡಿಸೋದಕ್ಕೂ ಒಂದು ಕಾಣದೇ ಇರುವಂತ ಶಕ್ತಿ, ಶ್ರದ್ಧೆ, ಆ ಒಂದು ಆಸಕ್ತಿಯಿಂದ ನಾನು ಕೆಲಸ ಮಾಡೋದಕ್ಕೂ ನನಗೊಂದು ಶಕ್ತಿ ನನ್ನ ಬೆನ್ನಿಂದ ನಿಂತಿದೆ. ಅವರಿಗೂ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತಾ, ಇದು ನನ್ನ ಕ್ಷೇತ್ರದ ಜನತೆಗೆ ನಾನು ಮತ್ತೆ ನಮ್ಮ ಸರ್ಕಾರ ಕೊಡ್ತಾ ಇರೋಂಥ ಕೊಡುಗೆ ಅಂತ ಅದು ಹೇಳೋದಕ್ಕಿಂತ ಅವರಿಗೆ ನನ್ನ ಕಡೆಯಿಂದ ಒಂದು ಗ್ರಾಟಿಟ್ಯೂಡ್, ಗೌರವ, ನನ್ನ ನಂಬಿರುವಂಥ ಜನತೆಗೆ, ನನ್ನಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಜನತೆಗೆ ನನ್ನ ಕಡೆಯಿಂದ ಸೂಚಿಸ್ತಾ ಇರುವಂಥ ಒಂದು ಗೌರವ. ಎಷ್ಟು ಗೌರವವಾಗಿ ನಡ್ಕೊಬೋದು ಹೆಣ್ಮಗು, ಒಂದು ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ರೀತಿ ನೀತಿಯಾಗಿ ಕೆಲಸ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಂಥ ಜನಕ್ಕೆ ನನ್ನ ಗ್ರಾಟಿಟ್ಯೂಡ್, ನನ್ನ ಗೌರವಪೂರ್ವಕವಾಗಿರುವಂಥ ನಮನಗಳನ್ನು ಹೇಳ್ತಾ ಇದ್ದೀನಿ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಅದನ್ನು ಮರೆತು ದೂರ ಇಟ್ಟು ಪಕ್ಕಕ್ಕಿಟ್ಟು ಯಾವ ಕಾರಣಕ್ಕಾಗಿ ನಮ್ಮ ಸಮಯನ, ನಮ್ಮ ಕೆಲಸನ, ನಮ್ಮ ಜವಾಬ್ದಾರಿನ ಮಾಡಬೇಕು ಅಂತ ನಾವು ಅದು ಒಂದು ಆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಅದು ತುಂಬ ಕಷ್ಟ. ಎಷ್ಟು ಸತಿ ಗೌರ್ಮೆಂಟಲ್ಲಿ ಹೋಗ್ಬೇಕು, ಎಷ್ಟು ಆಫೀಸರ್ಸ್ ಹತ್ರ ಫೈಲ್ ಬಿಸಾಕಿರ್ತಾರೆ, ಧೂಳು ಹಿಡ್ದಿರುತ್ತೆ, ತೆಗಿಸ್ಬೇಕು, ಕುತ್ಕೊಬೇಕು. ಹೋಗಿದ ಕೆಲಸಕ್ಕೆ 100 ಸತಿ ಅಲ್ಲ 200 ಟೈಮ್ಸ್ ಅಥವಾ 1000 ಟೈಮ್ಸ್ ಹೋಗ್ಬೇಕಂದ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ. ಆದ್ರೆ ನಾನು ಬೇಜಾರು ಮಾಡ್ಕೊಳ್ದೆ ಹೋಗಿರೋದ್ರಿಂದ ಮಾತ್ರ ನಾನು ನನ್ನ ಕ್ಷೇತ್ರದಲ್ಲಿ ಅಸೆಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಅಸೆಟ್ಸ್ ಲೈಫಲ್ಲಿ ನನ್ನ ಕ್ಷೇತ್ರದಲ್ಲಿರುವಂಥ ಯಂಗರ್ ಜನರೇಷನ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋವಂಥ ನಂಬಿಕೆಯಿಂದ ನಾನು ಆ ಕಷ್ಟ ಬಿದ್ದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೊಂದು ತಾಯಿ ಆಗಿದ್ದೀನಿ. ಯಾವತ್ತು ಮಕ್ಕಳಿಗೆ ಒಳ್ಳೆ ಭವಿಷ್ಯನೇ ಯೋಚನೆ ಮಾಡಬೇಕು. ನನ್ನನ್ನು KGF ಅಲ್ಲಿ ತಾಯಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ ನೋಡುವಂಥ ಎಷ್ಟೋ ಜನ ಇದ್ದಾರೆ. ನಾನು ಆ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಏನು ಆಶೀರ್ವಾದ ಮಾಡಬೇಕು? ನೀವು ಕಷ್ಟಪಟ್ಟು ಓದಿದ್ರೆ ನಿಮ್ಗೆ ಒಳ್ಳೆ ಉದ್ಯೋಗ ಅಂದರೆ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ, ಒಳ್ಳೆ ಕಂಪನೀಸ್ KGF ಬಂದರೆ KGF ಡೆವಲಪ್ ಆಗುತ್ತೆ,
KGF ಡೆವಲಪ್ ಆದರೆ ಇಲ್ಲಿರೋ ಅಂಥವ್ರಿಗೆ ವ್ಯಾಪಾರ ಚೆನ್ನಾಗಿ ವೃದ್ಧಿ ಆಗುತ್ತೆ, ಓದಿರೋ ಅಂಥವ್ರಿಗೆ ಉದ್ಯೋಗ ಸಿಗುತ್ತೆ, ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ ಆಗುತ್ತೆ. ಇವತ್ತು ನಮ್ಮ KGF ನಾಳೆ ಮುಂದೆ ಭವಿಷ್ಯದಲ್ಲಿ ಏನಾದರೂ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಈ 700 acres ಕೂಡ ಕಾರಣ ಆಗುತ್ತೆ. ಯಾವತ್ತು ನಾವು 50 ವರ್ಷದಿಂದ ಬೇರೆ ಬೇರೆ ಸ್ಟೇಟ್ಸಿಂದ ಬರ್ತಾ ಇದ್ರು ಉದ್ಯೋಗ ಹುಡುಕೊಂಡು, ಆಂಧ್ರದಿಂದ, ತಮಿಳ್ನಾಡಿಂದ, ನಾಳೆ ಒಂದಿನ ಅಂಥ ದಿನಾನೇ ಆಗುತ್ತಾ? ಕರ್ನಾಟಕದಲ್ಲಿ ಮೂಲೆಯಿಂದ ಬರೋರ್ಗೆ ಉದ್ಯೋಗ ಕೊಡುತ್ತಾ? ಬಾರ್ಡರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದೀವಿ, ಯಾರ್ಯಾರು ಉದ್ಯೋಗ ಬೇಕು ಅಂತ ಬರೋರಿಗೆ ಉದ್ಯೋಗ ಸಿಗುತ್ತಾ? ಗ್ರಾಜ್ಯುಯೇಟ್ಸ್ಗೆ, ಎಜುಕೇಟೆಡ್ಸ್ಗೆ, ITI ಮಾಡಿರೋರಿಗೆ, ಡಿಪ್ಲೊಮಾ ಮಾಡಿರೋರಿಗೆ ಅಂತ ಒಂದು ಪ್ರಯತ್ನ, ತಪಸ್ಸು ಯಶಸ್ವಿ ಆಗಿದ್ದೀವಿ ಅಂತ ಇದು ಒಂದು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಗೆಜೆಟ್ ನೋಟಿಫಿಕೇಶನ್ನ ಯಾರು ಬದಲಾವಣೆ ಮಾಡಿರುವಂತ ಹಿಸ್ಟ್ರಿ ಇಲ್ಲ. ಬಜೆಟ್ ಇರುವಂತದ್ದು 100 90 ಫುಲ್ಫಿಲ್ ಮಾಡ್ಬೋದು, 80 ಫುಲ್ಫಿಲ್ ಮಾಡ್ಬೋದು. ಬಜೆಟ್ ಅಲ್ಲಿ ಪ್ರಾಮಿಸ್ ಮಾಡೋದು ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಗೆಜೆಟ್ ಅನ್ನೋದು ರೆಕಾರ್ಡ್, ಅದು ಹಿಸ್ಟ್ರಿ. ಅದು ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ KGF ಅಲ್ಲಿ ನನ್ನ ಸರ್ಕಾರ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಅವಕಾಶ ಕೊಟ್ಟ ಜನಗಳಿಂದ ಈ ಸಾಧನೆ ಆಗಿದೆ ಅಂತ ಕೂಡ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರ ಸಹಕಾರ ಇದೆ, ಎಲ್ಲರ ಪ್ರಯತ್ನ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂದಿದ್ರೆ ನಾನು ಏನೂ ಸಾಧಿಸಕ್ ಆಗ್ತಿರ್ಲಿಲ್ಲ. ನೀವು ಒಳ್ಳೆ ರೀತಿ ನನ್ನನ್ನು ತಗೊಂಡು ಅಭಿಪ್ರಾಯದಿಂದ ಬರ್ದಿರ್ತಿರೋ ಅಥವಾ ನನಗೆ ಬುದ್ಧಿ ಹೇಳ್ಬೇಕು ಅಂತ ಬರ್ದಿರ್ತಿರೋ ಎಲ್ಲಾನು ಕಾರಣ ಆಗಿರುತ್ತೆ. ಇವತ್ತು ಈ ಹಂತಕ್ಕೆ ಇವತ್ತು KGF ಅಲ್ಲಿ ಇಂಥ ಬದಲಾವಣೆಗಳನ್ನ ಬಂದಿದೆ ಅಂತಂದ್ರೆ ಎಲ್ಲಾನು ಕೂಡ ಕಾರಣ ಅಂತಾನೆ ನಾನು ಒಪ್ಕೊಂತೀನಿ. ಎಲ್ಲ ನನಗೆ ಪಾಸಿಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್, ನನ್ಗೆ ಬಂದಂತ ಚಾಲೆಂಜಸ್ ಎಲ್ಲಾನು ಕೂಡ ನಾನು ಪಾಸಿಟಿವ್ ಆಗಿ ತಗೊಂಡಾಗ, ಯಾವುದೇ ಒಂದು ಚಾಲೆಂಜ್ ಬಂದಾಗ ಅದನ್ನ ನಾನು ಅವಕಾಶ ಆಗಿ ಒಂದು ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಅವಕಾಶ ಆಗಿದೆ ಬಿಟ್ರೆ ನಾನು ಅದರಿಂದ ಯಾವತ್ತು ಡಿಸ್ಟರ್ಬ್ ಆಗಿ ಕುತ್ಕೊಳ್ಳೋ ಅಂತ ಪ್ರಯತ್ನನೇ ಮಾಡಲಿಲ್ಲ. ಯಾವ ಸರ್ಕಾರ ಇದ್ದಾಗೂ ಕೂಡ ಹೆಮ್ಮೆ ಇದೆ. 10 months ಕೂಡ ನನ್ನ ಸರ್ಕಾರ ಬಂದಾಗಲಿಲ್ಲ. ಇಂಥ ಒಳ್ಳೆ ಕೆಲಸ ನಮ್ಮ ಗಡಿ ಭಾಗದಲ್ಲಿದ್ದೀವಿ, ಇಷ್ಟೆಲ್ಲ ಒದ್ದಾಡಿದ್ದೀವಿ. 50-60 ವರ್ಷದಿಂದ ನಿರೀಕ್ಷೆ ಮಾಡ್ತಾ ಇದ್ವಿ, ಯಾರೂ ಮಾಡಿರಲಿಲ್ಲ. ಇಂಥದ್ದೊಂದು ಸಾಧನೆ ಮಾಡಿದ್ದಾರೆ. ಇನ್ನೂ ಒಳ್ಳೆ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಇದ್ದಾರೆ, ಸೆಲ್ವಮಣಿ ಅಂತ. ವಂದಿತಾ ಶರ್ಮಾ ಮೇಡಮ್ನ ನಾನು ರಿಟೈರ್ಡ್ ಆದ್ರು ಆಲ್ಮೋಸ್ಟ್ 20 days ಆಯಿತು ರಿಟೈರ್ಡ್ ಆಗಿ. ಕ್ಯಾಬಿನೆಟ್ಗೆ ಈ ಸಬ್ಜೆಕ್ಟ್ ತರುವಂಥ ವಿಚಾರದಲ್ಲಿ ಪಂಕಜ್ ಪಾಂಡೆ ಅಂತ ಅನ್ಸುತ್ತೆ, ರಾಜ್ಕುಮಾರ್ ಪಂಕಜ್ ಅಂತನೋ ಹೋಗ್ತಾರೆ. ಒಂದು ಆಲ್ಮೋಸ್ಟ್ 20 times ಆಫ್ಟರ್ ರಿಟೈರ್ಮೆಂಟ್ ಒಂದು IAS ಆಫೀಸರ್ಸ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅನ್ನ ಫಾಲೋ ಅಪ್ ಮಾಡ್ತಾರೆ. ಒಳ್ಳೆ ಆಫೀಸರ್ಸ್ ನನಗೇನಾದರೂ ಸಿಗದೆ ಹೋಗಿದ್ರೆ ಇವತ್ತು ಈ ಕೆಲಸಗಳನ್ನ ಇಷ್ಟು ಬೇಗ ನಾನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇದರದ್ದು ಪ್ರಯತ್ನ 5 ವರ್ಷಗಳ ಕಾಲ. ನಾನು 5 ನಿಮಿಷದಲ್ಲಿ ನನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಜ್ಞಾಪಕ ಬರುತ್ತೆ, ಕೆಲವೊಂದು ಜ್ಞಾಪಕ ಬರಲ್ಲ. ಆದರೆ ಪರಿಶ್ರಮ ಜಾಸ್ತಿ ಇದೆ. ಈ ಪರಿಶ್ರಮನ ಆ ಯಶಸ್ಸಿನ ಆ ಎತ್ತರದವರೆಗೂ ಕರ್ಕೊಂಡು ಹೋಗೋದಕ್ಕೂ ಕೂಡ ಕಾರಣಕರ್ತರಿದ್ದಾರೆ. ಈ ವೇದಿಕೆಯಲ್ಲಿರೋರ ಜೊತೆಯಲ್ಲೂ ಕೂಡ ಕಾಣದೇ ಇರುವಂತ ಒಂದು ಕೈ ಇದೆ. ಸಾಧನೆ ಮಾಡಬೇಕು ಅನ್ನುವಂತ ಹಠ ಬರ್ಸಿರುವಂತದ್ರಲ್ಲಿ, ಪ್ರಯತ್ನ ಮಾಡಿಸುವಂತದ್ರಲ್ಲಿ, ಆ ಪ್ರಯತ್ನನ ಕಾಯ್ಕೊಂಡಿರುವಂತದ್ರಲ್ಲಿ ಎಲ್ಲದರಲ್ಲೂ ಕೂಡ ಪರಿಶ್ರಮ ಇದೆ. ಒಂದು ಅಂತ ನನ್ನ ಗುರಿ ಇದೆ ನಮ್ಮಲ್ಲಿ. ಇಂಥವೆಲ್ಲ ಪ್ರಯತ್ನದಿಂದ ಇನ್ನೂ ಒಳ್ಳೇದಾಗಬೇಕು. ಇಷ್ಟೇ ಅಲ್ಲ, ಇನ್ನೂ ಒಳ್ಳೇದಾಗಬೇಕು. ಅದನ್ನ ಇನ್ನೂ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಇದು ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, KGF ತಾಲೂಕ್ಗೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಇನ್ವೆಸ್ಟರ್ಸ್ ಬರ್ತಾರೆ, ಮಲ್ಟಿನ್ಯಾಷನಲ್ ಕಂಪನೀಸ್ ಬರ್ತಾರೆ. ಇನ್ವೆಸ್ಟರ್ಸ್ ಬರುವಂತ ಒಂದೊಂದು ಕಂಪನಿಯವರು ಯೋಚನೆ ಮಾಡಿ ಅಬೌಟ್ 500 crores ಇಂದ ಇನ್ವೆಸ್ಟ್ ಮಾಡಿದ್ರೆ 5000 crores ವರೆಗೂ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬರ್ಬೋದು, KGFಗೆ ಅರ್ಧ ಬರ್ಬೋದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನೆಕ್ಸ್ಟ್ ಇದರಲ್ಲಿ 973 acres ಅಲ್ಲಿ ಮಿಕ್ಕಿದ ಲ್ಯಾಂಡ್ ಏನಾಗಿದೆ ಅನ್ನೋಂಥದ್ದನ್ನ ವಿ ವಿಲ್ ಬ್ರೀಫ್ ಯು. ನೆಕ್ಸ್ಟ್ ಇಷ್ಟಕ್ಕೆ ನಾವು ಇಷ್ಟಕ್ಕೆ ಮಾಹಿತಿಗೆ ನಿಲ್ಸೋಣ. ಇದು ಕರೆಕ್ಟ್. ಯಾಕೆ ಅದನ್ನ ಆ ಜಾಗನ ನಾವು ರಿಸರ್ವ್ ಮಾಡ್ಬೇಕಾಗಿ ಬಂತು? ಯಾವ್ದಾದ್ರು IT ಕಂಪನೀಸು, ಸಾಫ್ಟ್ವೇರ್ ಕಂಪನೀಸು, ಮಲ್ಟಿನ್ಯಾಷನಲ್ ಕಂಪನೀಸ್ ಬರ್ಬೇಕಾದ್ರೆ ಅವ್ರಿಗೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅನ್ನೋಂಥ ದೂರದೃಷ್ಟಿ ಯಾಕೆ ಅದು ಬಂತು ಅಂತ ನಿಮ್ಗೆ ಹೇಳ್ತೀನಿ. ನಾವು ಆಕ್ಚುಲಿ 973 acres ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಒದ್ದಾಡ್ತಾ ಇದ್ವಲ್ಲ, ಅಷ್ಟು ಆಗಿದ್ರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಬಗ್ಗೆ ನಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಹೇಳೋದು ಕರೆಕ್ಟ್ ಅನ್ಸುತ್ತೆ. ಬಿಕಾಸ್ ವಿ ಆರ್ ಗೆಟಿಂಗ್ ಗ್ರಾಂಟ್ಸ್ ಫಾರ್ ದಟ್. ಸ್ವಲ್ಪ ಗ್ರಾಂಟ್ಸ್ ತರ್ತೀವಿ, ಅದು ನಗರಸಭೆಯಿಂದಾನೇ ಅದೆಲ್ಲ ಉಪಯೋಗ ಆಗೋದು. ಹೇಳ್ತೀನಿ ನಿಮ್ಗೆ ಆ ವಿಚಾರವಾಗಿ. ಈ ವಿಚಾರಕ್ಕೆ ಸೀಮಿತ ಮಾಡೋಣ ಈಗ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರೋ ಧನ್ಯವಾದಗಳು.
ಸ್ಕೆಚ್ ಪ್ರಕಾರ ಜಾಗ RTO ಆಫೀಸ್ ಗೊತ್ತಾಗುತ್ತೆ ನಿಮ್ಗೆ. RTO ಆಫೀಸ್ ಎಲ್ಲಿದೆ ಅಂತ ಗೊತ್ತಾಗುತ್ತಾ? ಲೆಫ್ಟ್ ರೈಟ್ ಸೈಡ್ ಏನ್ ಜಾಗ ಇದೆ. ಆಮೇಲೆ ಬೆಮೆಲ್ ಹಿಂದೆ ಸ್ವಲ್ಪ ಜಾಗ ನೋಡಿದೀವಿ ಅನ್ಸುತ್ತೆ. ಒಂದ್ಸತಿ ನಿಮ್ಮನ್ನ ಬಹಳ ಸತಿ ಕರ್ಕೊಂಡು ಹೋಗಿದ್ದೆ ನಾನು. ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಹೋದಾಗ ನೀವೆಲ್ಲ ಬಂದಿದ್ರಿ ಅನ್ಸುತ್ತೆ. ಅದೆಲ್ಲಾನು ಕೂಡ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅದೆಲ್ಲಾನು ಕೂಡ ಅದೇ ಪರ್ಪಸ್ಗೆ ರಿಸರ್ವ್ ಆಗಿದೆ. ಆಲದ ಮರ ಬಿಟ್ಟಾದ್ಮೇಲೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಯಾವ ಜಾಗ ಇದೆ ಅದೆಲ್ಲಾನು ಕೂಡ ಈ 973 acres ಅಲ್ಲೇ ಬರುವಂತದ್ದು. ಮುಂದೆ ಬೆಮಲಿಂದ ಮುಂದೆ ಹೋಗಿ ನಾವು ಪೈಲಟ್ಸ್ ಹತ್ರ ರೈಟ್ ತಿರ್ಕೊಂಡು ಹಿಂದೆ ಆ ಕಡೆ ಬರ್ತೀವಿ ಅಲ್ಲ, ಹೆನ್ರೀಸ್ ಇಂದ ಆ ಕಡೆ ಹಿಂದೆ ಬರ್ತೀವಿ ಅಲ್ವಾ, ಆ ಫುಲ್ಲು ಕೂಡ ಇಂಡಸ್ಟ್ರಿಯಲ್ ಟೌನ್ಶಿಪ್ ತುಂಬಾ ಯೋಗ್ಯವಾಗಿದೆ. ಅದನ್ನು ಕೂಡ ಡಬಲ್ ರೋಡ್ಗೆ ನಾವು ಪ್ರಾವಿಷನ್ ಮಾಡ್ತೀವಿ. ಆ ಕಡೆ ಈ ಕಡೆ ಆ ಏನ್ ಜಾಗ ಇದೆ ತುಂಬಾ ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿಯಲ್ಲಿದೆ. ಮತ್ತೆ ಈ ಜಾಗ ಬಿಟ್ಟು ಬೆಮೆಲ್ ಜಾಗ, ಆಲದ ಮರ ಜಾಗ, ಮತ್ತೆ ಹೆನ್ರೀಸ್ ಜಾಗ, ಅದು ಬಿಟ್ಟು ಮಿಕ್ಕಿದ ಜಾಗ ಸ್ವಲ್ಪ ಐಸೋಲೇಟೆಡ್ ಆಗಿರುವಂತದ್ದು, ಟೌನ್ಶಿಪ್ಗೆ ಹತ್ರ ಇರುವಂತದನ್ನ ಮಾತ್ರ 200 acres ನ ಬೇರೆದಕ್ಕೆ ರಿಸರ್ವ್ ಮಾಡಿ. ಇದು ಅದು ಬೆಮೆಲ್ ರೈಲ್ವೆ ಸ್ಟೇಷನ್ ಅಪೋಸಿಟ್ ಇರುವಂತದ್ದು. ಅದು ಸ್ಕೆಚ್ ಎಲ್ಲ ನಿಮಗೆ ಕೊಡ್ತೀವಿ, ಯಾಕಂದ್ರೆ ರೆವಿನ್ಯೂ ಸ್ಕೆಚ್ ಕೂಡ ಆಗ್ತಾ ಇದೆ. ಅದು ಕಲರಿಂಗ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಯಾವುದು, ಗ್ರೀನ್ ಝೋನ್ ಯಾವುದು, ಇಂಡಸ್ಟ್ರಿಯಲ್ ಝೋನ್ ಯಾವುದು, ಯೆಲ್ಲೋ ಝೋನ್ ಯಾವುದು, ಗ್ರೀನ್ ಝೋನ್ ಯಾವುದು, ಆ ತರದ್ದೆಲ್ಲ ಆದಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗತ್ತೆ. ಇದು ನಮ್ಮ ತಾಲೂಕ್ಗೆ ಜಾಸ್ತಿನೇ ಆಗಿದೆ. ಇದು ಇಂಡಸ್ಟ್ರೀಸ್ಗೆ ಜಾಸ್ತಿ ಜಾಗನೇ ಆಗಿದೆ. ಇನ್ನೂ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ಟೈಮಲ್ಲಿ ನಿಮ್ಗೆ ಹೇಳ್ತೀನಿ. ನೋಡಿ, ಮಾರ್ಚ್ನಲ್ಲಿ ಕೊಟ್ಟಿಗೆರೆ ಕ್ಲಾಸಿಫೈ ಮಾಡಿದ್ರು. 520 acres ಎಲ್ಲಿದೆ, ಆಮೇಲೆ ಎಲ್ಲ ಅದು ಒಂದು 668 acres ಜಾಗ ಏನಿದೆ ಅದು ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸರ್ವೆ ನಂಬರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಲಿಯರ್ ಇದೆ. ಆಕ್ಯುಪೈ ಅಂದ್ರೆ ಯಾರು ಅದನ್ನ ಒತ್ತುವರಿ ಆಗಿಲ್ಲ. ಬಂಗಾರಪೇಟೆಗೆ ಸ್ವಲ್ಪ ಜಾಗ ನಮ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬರುತ್ತಲ್ಲ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ನಾನು ರಿಸರ್ವ್ ಮಾಡಿದೀವಿ ಅಂತ ಹೇಳ್ತಾ ಇದೀವಲ್ಲ, ಸ್ವಲ್ಪ ಜಾಗ ಅವರು ಇದಕ್ಕೂ ಸೇರುತ್ತೆ. ಯಾಕಂದ್ರೆ ಅದು ಗಾಲ್ಫ್ ಕ್ಲಬ್ ಮತ್ತೆ ಇನ್ನೊಂಚೂರು ಆ ಕಡೆನೆ ಸೇರ್ತಾ ಇರೋದ್ರಿಂದ ಅದನ್ನ ಟೌನ್ಶಿಪ್ ಏರಿಯಾ ಮಾಡಲಿಲ್ಲ, ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ಲ. ಅದು ಇಂಟಿಗ್ರೇಟೆಡ್ ರಿಸರ್ವ್ ಮಾಡಿದೆ. ಅದು ಇನ್ನೊಂದಿನ ಯಾಕೆ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಬರುತ್ತೆ ನಮಗೆ. ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್ 2,000 to 3,000 crores ಮೇಲೆ ಬರುತ್ತೆ. ಆ ಸಂದರ್ಭದಲ್ಲೇ ನಾವು ಮಾತಾಡಿದ್ರೆ ಕರೆಕ್ಟ್ ಇರುತ್ತೆ. ಅದು ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಕ್ಕೆ ಪರ್ಪಸ್ ನಾವು ರಿಸರ್ವ್ ಮಾಡಿದೀವಿ, ಅಲ್ಲಿ ಏನೇನು ಬರುತ್ತೆ, ಏನೇನು ಕಾರಣ, ಅದು ಇನ್ ಕೇಸ್ ಯಾವ್ದಾದ್ರು ಸಾಫ್ಟ್ವೇರ್ ಕಂಪನಿ, IT ಕಂಪನೀಸ್ನ ಈ ಕಡೆ ಕೊಟ್ರೆ ಅವ್ರಿಗೆ ಏನೇನು ಬೇಡಿಕೆಗಳಿರುತ್ತೆ ಅಂತದ್ರ ಬೇಸ್ ಮೇಲೆ ನಾವು ಅದು ಒಂದು ಯೋಚನೆ ಮಾಡಿದ್ವಿ. ಗೌರ್ಮೆಂಟ್ ದುಡ್ಡು ಬಂದ್ರೆ ಆ ಜಾಗ ಇಂಡಸ್ಟ್ರೀಸ್ ಅವ್ರು ಬರ್ಬೇಕು ಅಂದ್ರೆ ಇಂಡಸ್ಟ್ರೀಸ್ಗೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ರೋಡು, ಎಲೆಕ್ಟ್ರಿಸಿಟಿ, ಪವರು, ಇಂಥವೆಲ್ಲ ಬೇಕಾಗತ್ತೆ. ನೀರು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗತ್ತೆ ಅವರಿಗೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾರು ಇಂಡಸ್ಟ್ರೀಸ್ಗೆ ಎಲ್ಲೂ ನೀವು ಕಾಂಪೌಂಡ್ ಹಾಕಿರೋದು ನೋಡಿಲ್ಲ. ಯಾವ ಕಂಪನಿಗೂ ಕಾಂಪೌಂಡ್ ಹಾಕಲ್ಲ. ಕಂಪನಿ ಬೋರ್ಡ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಜಾಗ ರಿಸರ್ವ್ ಮಾಡಿದ್ಮೇಲೆ ಇಂಡಸ್ಟ್ರೀಸ್ ಜಾಗ ಯಾರು ಟಚ್ ಮಾಡಿದ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸುಮ್ಮನೆ ಇರಲ್ಲ, ತುಂಬಾ ಅಲರ್ಟ್ ಆಗಿರುತ್ತೆ. ಜಿಯೋ ಫೆನ್ಸ್ ಮಾಡ್ತಾರೆ. ಒಂಚೂರು ನಾವು ಆ ಜಾಗ ನೋಡಿ, ಏನೇ ಇದ್ರು ಕೂಡ ನಮಗೂ ಕೂಡ ಕನ್ಸರ್ನ್ ಇದೆ. ಏನೇನಿದೆ ಅಂದ್ರೆ ಫಾರೆಸ್ಟ್ ಅಂತ ನಾವು ಆ ಜಾಗನ ಕನ್ಸಿಡರ್ ಯಾವತ್ತೂ ಮಾಡಿಲ್ಲ. ಬೆಮೆಲ್ ಜಾಗನ ಯಾವತ್ತು ನಾವು ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿಲ್ಲ. ಅದು ಬಹಳ ವರ್ಷ ಬಳಸ್ಕೊಳ್ದೇ ಇರೋದ್ರಿಂದ 50 years ಅಲ್ಲಿ ಅದು ಫಾರೆಸ್ಟ್ ತರ ಅಟ್ಮಾಸ್ಫಿಯರ್ ಇದೆ ಅಷ್ಟೇ. ಬಟ್ ಅಲ್ಲಿರುವಂತ ಜಿಂಕೆ ಇರ್ಬೋದು, ಪ್ರಾಣಿ ಇರ್ಬೋದು, ಏನೇ ಇರ್ಬೋದು, ಅನಿಮಲ್ಸ್, ಅದನ್ನ ಸೇಫ್ ಗಾರ್ಡ್ ಮಾಡಿ ಎಲ್ಲಿ ಅದಕ್ಕೆ ಯೋಗ್ಯವಾಗಿರೋ ವಾತಾವರಣ ಇದೆ. ಇಲ್ಲಿಂದ ನಮ್ಗೆ 4-5 ಕಿಲೋಮೀಟರ್ ಮುಂದೆ ಹೋದ್ರೆ ಲಕ್ನಾಯ್ಕ್ನಲ್ಲಿ ದೊಡ್ಡ ಫಾರೆಸ್ಟ್ ಏರಿಯಾ, ತಮಿಳ್ನಾಡುವರೆಗೂ ಮುಟ್ಟುತ್ತೆ. ಏನ್ ಮಾಡ್ತಾರೆ, ಇಲ್ಲಿ ಟೌನ್ ಮಧ್ಯ ಇರುವಂತ ಜಾಗದಲ್ಲಿ 500 ಎಕರೆಯಲ್ಲಿ ಎಲ್ಲಿ ಜಿಂಕೆ ಇರಕ್ಕಾಗತ್ತೆ, ನವಿಲ್ ಇರಕ್ಕಾಗತ್ತೆ? ಯಾರೋ ಬಂದು ಹೇಳಿದ್ರು, SP ಆಫೀಸ್ ಇದೆ, ಆಮೇಲೆ ನಮ್ದು PWD ಗೆಸ್ಟ್ ಹೌಸ್ ಇದೆ, ತುಂಬಾ ನವಿಲ್ ಇದೆ, ಜಿಂಕೆ ಇದೆ ಅಂತ. ಅವ್ರನ್ನ ಸೇಫ್ ಮಾಡೋಣ, ಆ ಕಡೆ ಫಾರೆಸ್ಟ್ ಏರಿಯಾಗ ಅವ್ರನ್ನ ಎಲ್ಲಿ ಇಡಬೇಕು ಆ ಯೋಚನೆ ಮಾಡೋದು ಕರೆಕ್ಟ್ ಅಲ್ವಾ? ಲಾಂಗ್ ಟರ್ಮ್ ಅಲ್ಲಿ ಒಂದು ಜಾಗ ಯುಟಿಲೈಸ್ ಆಗದೆ ಕಾಡು ಪ್ರಾಣಿಗಳು ಬಂದು ಸೇರ್ಕೊಂಡಿರೋದು ತಪ್ಪಲ್ಲ. ಅವನ್ನ ಸೇಫ್ ಮಾಡೋದು ತಪ್ಪಲ್ಲ. ಸೇಫ್ ಮಾಡಿ ಎಲ್ಲಿ ಬಿಡಬೇಕು? ಫಾರೆಸ್ಟ್ ಅಲ್ಲೇ ಬಿಡಬೇಕು ನಾವು. 100 வருஷ கனவு, போன வருஷம் 100 வருஷ கனவு ராஜகோபுரத்தை
4 கோடி எந்த எம்எல்ஏ செய்யாத சாதனை. இன்னைக்கு இந்த வாரம் ஒரே நாள் தாண்டுது, ஒரே 5-6 நாளில் ஒரு இண்டஸ்ட்ரீஸ் கொண்டாந்து ஆர்டர் எடுத்து ப்ரெஸ் காட்டுது. இது போல் எம்எல்ஏ நம்ம எங்கன்னா பார்த்துக்கிறோமா? எங்கேயோ பார்க்கல. இல்லை இதுக்கு முன்னே 60 வருஷமாக எம்எல்ஏ இருந்தாங்க. எஸ்ஆர் சண்முகம், ராஜகோபால், டிஎஸ் மணி, சிஎம் ஆறுமுகம், ஜாமாக்கா, சம்பிக்கு, பக்தவசலம் எல்லாம் இருந்தாங்க. யாரும் மக்கள் மேலே அக்கறை இல்லை, இண்டஸ்ட்ரி கொண்டாடணுன்ற ஒரு அக்கறை இல்லை. ஒரே ஒரு தலைவி, ஒரே ஒரு ரூபகலா எம்எல்ஏ இந்த ஊருக்கு நல்லது செய்யணும் தான். நான் அவங்க மேலே குறை சொல்ல, அவங்களுக்கு அந்த டைமில் இல்லை செய்யறதுக்கு என்னென்ன பண்ணல. நம்ம கவர்மெண்ட்ல பிஜேபி கவர்மெண்ட்ல வாதாடி விதானசபையில் என்னென்ன பண்ணோம், என்னென்ன யார் யார் இண்டஸ்ட்ரீஸ்ல பாடணும் பண்ணி நம்ம பண்ணோம். இப்போ நம்ம காங்கிரஸ் கவர்மெண்ட் வந்த பிறகு டெவலப்மெண்ட் ஆகி ஜீரோ ஆர்டர் கமெண்ட் வந்து கிட்ட கொடுத்துக்கிறாங்கன்னா இது பெரிய சாதனை. நம்ம நாட்டுக்காக சரோஜா நாயுடு தெரியும் உங்களுக்கெல்லாம், அந்த அம்மா பாடுபட்டுங்க. சித்தூர் ராணி, இப்போ இந்த அம்மா எந்த ராணின்னு சொல்றதுன்னு தெரியல எனக்கு. சித்தூர் ராணியா இல்லை சரோஜா நாயுடு சொல்றதா? நம்ம ஊருக்கு கேஜப் ராணிக்காக தங்கள் சார்பில் அவங்களுக்காக காங்கிரஸ் சார்பில் மனமார்ந்த நன்றியை வைக்கிறோம். இதே போல கலைஞர் பல நன்மைகளை சேர்ந்தவர் தான். கலைஞர் உயிரோட சிலை வச்சார் தங்கை வைத்து தமிழ்நாட்டில். இன்னைக்கு எங்க காங்கிரஸ் சார்பில் என்னுடைய சகோதரிக்கு இந்த இண்டஸ்ட்ரி வந்ததுமே உயிரோட ஒரு சிலையை நாங்கள் வைக்கிறோம்னா அது காங்கிரஸ் சார்பில் வைக்கிறோம் சொல்லி வாய்ப்பு கொடுத்த ಎಮ್ಎಲ್ಎಗೆ ನನ್ರಿ ಸಂದ್ರೆ ನನ್ರಿ ಕರೆದಿರೋದು. ಇದು 68 ಅಂದ್ರೆ ಇಂಡಸ್ಟ್ರೀಸ್ ಬರಬೇಕಾದ್ರೆ ಇವತ್ತು KGF ನಲ್ಲಿ ಯಾರು KGF ನಲ್ಲಿ ಇದನ್ನ ಅರ್ಥ ಮಾಡ್ಕೊಂಡಿದಾರೋ ಅವರೆಲ್ಲ ಇವತ್ತು ಪಟಾಕಿ ಹೊಡಿಬೇಕು. ದೀಪಾವಳಿ ತರ ನಮ್ಗೆ ಪಟಾಕಿ ಹೊಡಿಬೇಕು. ನಿಮಗೆಲ್ಲ 668 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಿ ಮೇಡಮ್ ಆರ್ಡರ್ ತಗೊಂಡು ಬಂದಿದ್ದಾರೆ ಅಂದ್ರೆ ಇದು ಒಂದು ನಮಗೆ ದೊಡ್ಡ ಹಬ್ಬ. ಇದ್ರ ಹಿಂದೆ ಬಂದ್ಬಿಟ್ಟು ಮೇಡಮ್ ಈ ಫೈಲ್ ಹುಡುಕಾಡಿ ಎಷ್ಟೆಷ್ಟು ಸಿನಿಮಾ ಪಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ನವ್ರು ಬರೋ ಟೈಮ್ನಲ್ಲಿ ಅವ್ರನ್ನ ಜಾಗ ತಪ್ಪದಾರಿ ಹಿಡಿದು ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡಿರೋದು ನಿಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ನಾನು ಕೂಡ ಮೇಡಮ್ ಜೊತೆ ಹೋಗಿನಿ. ಫಸ್ಟ್ ಮುರುಗೇಶ್ ನಿರಾಣಿ ಅವ್ರ ಹತ್ರ ಎಷ್ಟು ಕಷ್ಟ ಬಿದ್ದು ಫೈಲ್ಗೋಸ್ಕರ ಓಡಾಡಿದ್ದಾರೆ. ಆಮೇಲೆ ನಮ್ಮ ಅಶೋಕ್ ಸಾಹೇಬ್ರು ರೆವಿನ್ಯೂ ಸಚಿವರು ಅವರು ಇಲ್ಲಿ ವಿಧಾನಸೌಧ ಓಪನ್ ಮಾಡೋ ಟೈಮ್ನಲ್ಲಿ ಹೇಳಿದ್ರು, ನಮ್ಮ ಮೇಡಮ್ ಬಂದು ಕೂತ್ಕೊಂಡ್ರೆ ಸಂಜೆವರೆಗೆ ಎದ್ದು ಹೋಗಲ್ಲ, ತಂಗಿ ನೀನು ಹೋಗಮ್ಮ ನಾನು ಮಾಡ್ಕೊಡ್ತೀನಿ ಅಂತ. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬೇಕಾದ್ರೆ ಸ್ಟೇಟ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರೆಲ್ಲ ಕರ್ಕೊಂಡು ಆ ಇಂಡಸ್ಟ್ರಿ ಜಾಗದಲ್ಲಿ ತೋರಿಸಿ, ನೀವು ಏನಾದ್ರೂ ನಮ್ಗೆ ನೋಟಿಫಿಕೇಶನ್ ಬೇಗ ಕಳಿಸಿಲ್ಲ ಅಂದ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನೀವು ಮಾಡಿಲ್ಲ ಅಂದ್ರೆ ನಾನು ಬ್ಯಾಂಗ್ಳೂರ್ಗೆ ಪಾದಯಾತ್ರೆ ಮಾಡ್ತೀನಿ, ಬ್ಯಾಂಗ್ಳೂರ್ ಚಲೋ ಅನ್ನಂತ ಬಂದ್ಬಿಟ್ಟು ಮೇಡಮ್ ಘೋಷಣೆ ಮಾಡಿದ್ರು. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರೋ ಟೈಮ್ನಲ್ಲಿ ಬ್ಯಾಂಗ್ಳೂರ್ ಚಲೋ ಅಂತ ಸ್ಟೇಟ್ ನಲ್ಲಿ ಇರೋ ಎಲ್ಲ ಚಾನಲ್ ಬಂತು, ಸುದ್ದಿ ಆಯ್ತು, ಕರ್ನಾಟಕ ಪೂರ ಬಂದ್ಬಿಟ್ಟು ಇದು ಸುದ್ದಿ ಆಯ್ತು. ಇಷ್ಟೆಲ್ಲ ಶ್ರಮ ಪಟ್ಟು ಇವತ್ತು 900 ಎಕರೆನಲ್ಲಿ ನಾವು ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬೀದಿಯಾಗಿ ಹೇಳಿದ್ವಿ. ಮೇಡಮ್ ನಾವೆಲ್ಲ ಬಂದ್ಬಿಟ್ಟು ಹೇಳಿದ್ವಿ, ನಾವು ಮೇಡಮ್ ಇದು ತಂದೆ ತರ್ತಾರೆ, ಇಂಡಸ್ಟ್ರಿ ತಂದೆ ತರ್ತಾರೆ. ಈ KGFಗೆ ಏನು ಡೈಲಿ ಟ್ರಾವೆಲ್ಸ್ 20-30 ವರ್ಷ ಹೋಗ್ತಾ ಇದ್ದಾರೆ, ಅದು ಖಂಡಿತ ನಿಲ್ಲಿಸ್ತಾರೆ ಅಂತ ನಾವು ಭರವಸೆ ಕೊಟ್ಟಿವಿ. ಆ ಭರವಸೆ ನಮ್ಮ ಮೇಡಮ್ ಇವತ್ತು ನಮ್ಗೆಲ್ಲ ಬಂದ್ಬಿಟ್ಟು ಸಂತೋಷವಾಗಿ ಇವತ್ತು ಆ ಸುದ್ದಿನ ಕೊಟ್ಟಿದ್ದಾರೆ, ಟೌನ್ಶಿಪ್ ಆಗಿದ್ದಾರೆ ಅಂತ. ಇದು ಮೇಡಮ್ದು ಇದು ಒಂದೊಂದು ನಾವು ಚರಿತ್ರ, ನಾವು ರಾಜಗೋಪುರ ಮಾಡಿದ ಮೇಲೆ ಈ ಪುಣ್ಯ ಬಂತು ನಮ್ಗಂತ. ಈ KGFಗೆ ಎಲ್ಲ ಯುವಕರಿಗೆ ನಾವು ಅದು ಹಿಂದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ರೆ ಇಂಡೈರೆಕ್ಟ್ ಕಾರ್ಮಿಕರು ಕೂಲಿಯವರು KGF ನಲ್ಲಿ ಇರೋರೆಲ್ಲ ಸಾಕಾಗಲ್ಲ, ಇನ್ನ ಬೇರೆ ಊರಿಂದ ತಗೊಂಡು ಬಂದು ಕಾರ್ಮಿಕರಿಗೆ ಮೇಡಮ್ ಪುಣ್ಯದಿಂದ ಒಂದು 20-30 ಸಾವಿರ ಜನಕ್ಕೆ ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಓದಿರೋರಿಗೆ, ಮೆಕ್ಯಾನಿಕಲ್ ಇರೋರಿಗೆ, ಕಂಪ್ಯೂಟರ್ ಅವ್ರಿಗೆಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಇಂಡೈರೆಕ್ಟ್ ಕೆಲಸ ಬಂದ್ಬಿಟ್ಟು ಇದು ಸಾಧನೆ. ನಾವು ನರಸಾಪುರ ಫ್ಯಾಕ್ಟ್ರಿ ನೋಡಿದೀವಿ, ಮಾಲೂರು ನೋಡಿದೀವಿ, ಕೋಲಾರ ನೋಡಿದೀವಿ. ಇವಾಗ ಎಲ್ಲರ ಗಮನನು KGF ಬಗ್ಗೆ
ಎಲ್ಲರೂ ಈ ಕಡೆ ಬಂದ್ಬಿಟ್ಟು ನೋಡ್ಬೇಕಾದ ಸ್ಥಿತಿನೇ ನಮ್ಮ ಮೇಡಮ್ ಕರ್ಕೊಂಡು ಬಂದಿದ್ವಿ. ಇನ್ನೊಂದು ಹೇಳಿದ್ರು ಮೇಡಮ್, ತಿಂಗಳಲ್ಲಿ 8 ದಿವಸ ಮುಂಚೆ ನಾವು ದೇವಸ್ಥಾನ ರಾಜಗೋಪುರ ಮಾಡಿದ್ವಿ, ಅಲ್ಲಿ ಎಫೆಕ್ಟ್ 8 ದಿವಸ ಅಂತ ನಾನು ಆವತ್ತೇ ಹೇಳಿದ್ದೀನಿ. ಆವತ್ತು ಹೇಳ್ತೀನಿ, ಇವತ್ತು ನಾನು ಪಕ್ಕ ಹೇಳ್ತೀನಿ, ಯಾರ ತಲೆನಲ್ಲಿ ಏನು ಬರ್ದಿದೆಯೋ ಈ KGF ಏನು ಮಾಡಬೇಕು ಅದು ಅವರಿಂದ ಸಾಧ್ಯ, ಬೇರೆಯವರಿಂದ ಸಾಧ್ಯ ಆಗಲ್ಲ. ಹಂಗಂತ ಹೇಳಕ್ಕೆ 8 ದಿವಸಕ್ಕೆ ಇನ್ನೊಂದು ಸುದ್ದಿ ಕೊಟ್ಟಿದ್ದಾರೆ. ರೈತರಿಗೂ ಸರಿ, ಇವತ್ತು APMC ಯಾರ್ಡ್ ನಮ್ಗಿಲ್ಲ, 25 ಎಕರೆನಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ. ಆ ಕೆಲಸನೂ ಮಾಡಿದವರು ಕುತ್ತು ಕೊರದೆ ಇಲ್ಲ. ಹಂಗ ಒಂದೊಂದು ಹುಡುಕಿ ಕೊಡೋ ನಮ್ಮ ಮೇಡಮ್ ಇರೋರಿಗೆ ಈ KGFಗೆ ಒಳ್ಳೆ ಪಾಲ್ ಸಿಗುತ್ತೆ ಅಂತ ನಿಮ್ಮ ಮಾಧ್ಯಮ ಮಿತ್ರರು ನೀವು ಇದನ್ನ ಬಂದ್ಬಿಟ್ಟು ಹೈಲೈಟ್ ಜಾಸ್ತಿ ಫೋಕಸ್ ಮಾಡ್ಬೇಕು. ಇದ್ರ ಹಿಂದೆ ಮೇಡಮ್ ಎಷ್ಟು ಕಷ್ಟ ಬಿದ್ದಿದ್ದಾರೆ. 1000 ಎಕರೆ 60 ವರ್ಷ ಯಾರ ಕಣ್ಣಿಗೂ ಕಾಣಿಲ್ಲ. ಅದು ಯಾರು ಒತ್ತುವರಿನೂ ಮಾಡಿಲ್ಲ ದೇವ್ರ ದಯೆಯಿಂದ. ಆ ಒತ್ತುವರಿ ಮಾಡಿದ್ರೆ ಕೂಡ ಅದು ಇದರಿಂದ ಪ್ರಶ್ನೆ ಇರ್ಬೋದು, ಆದ್ರೆ ಒಂದೇ 1 ಇಂಚ್ ಜಾಗನೂ ಅದು ಯಾರು ಒತ್ತುವರಿ ಮಾಡಿಲ್ಲ. ಅದು ನಾವು ಅದು ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ಒತ್ತುವರಿ ಅವ್ರು ಕೋರ್ಟ್ ಹೋಗೋದು ನಿಲ್ಸೋದು ಹಂಗೆ ಹಿಂಗೆ ಅಂತ ಪ್ರಾಬ್ಲಮ್ ಇರ್ತಾ ಇತ್ತು. ಬಟ್ ಇದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ, ಗ್ರೀನ್ ಸಿಗ್ತದೆ. ಅದಕ್ಕೆ ಆ ವೆಂಕಟೇಶ್ ಪೆರ್ಮಾಲ್ ಬಂದ್ಬಿಟ್ಟು ಮೇಡಮ್ ಆಶೀರ್ವಾದ ಮಾಡಿದ್ದಾರೆ. ಮೇಡಮ್ ಬೇಗ ನೀವು ಮಿನಿಸ್ಟರ್ ಆಗ್ಬೇಕು, ಆ ಇಂಡಸ್ಟ್ರಿ ಇನ್ನೂ ಜೋರಾಗಿ ಮಾಡ್ಬೇಕು ಹಂಗಂತ ನಮ್ಮ ಕನಸು. ಎಲ್ಲಾರ ಕನಸು ನಿರ್ವಹಿಸ್ತೀರಾ. ನಾವು ಪಕ್ಷದವರು, ನಿಮ್ಮ ಪಕ್ಷದವರು ನಾವು ಬೇಡಿಕೆ ಇರ್ತಾ ಇದೀವಿ. ಮೇಡಮ್ ಮಿನಿಸ್ಟರ್ ಆದ್ರೆ ನಮ್ಗೆ ಅದು ಬರುತ್ತೆ, ಅದು ಒಳ್ಳೆ ಕಾಲ ಬರುತ್ತೆ ಹಂಗಂತ ಹೇಳಿ ಈ ಶ್ರಮ ಪಟ್ಟ ನಮ್ಗೆ ತಂದುಕೊಟ್ಟ KGF ಜನತೆ ಅವ್ರ ಪರವಾಗಿ, ನಮ್ಮ ಪರವಾಗಿ, ನಿಮ್ಮ ಎಲ್ಲರ ಪರವಾಗಿ ಅದು ತುಂಬಾ ಧನ್ಯವಾದ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡಿದ್ದೀರಾ ಮೇಡಮ್. ದೇವರು ನಿಮ್ಗೆ ಆಯುಸ್ಸನ್ನು ಕೊಡ್ಲಿ, ಐಶ್ವರ್ಯನೂ ಕೊಡಲಿ, ಇನ್ನ ಬೇರೆ ಬೇರೆ ಉದ್ಯೋಗನೂ ಕೊಡ್ಲಿ ಅಂತ ಮನಸ್ಸು ಪೂರ್ವವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.